HPV ವ್ಯಾಕ್ಸಿನ್ ಬಗ್ಗೆ ಕೇಳಿದ್ದೀರಾ? ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಕೇಳಿದ್ದೀರಾ? ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಸರ್ವಿಕ್ಸ್ ಅಂದ್ರೆ ಈ ಗರ್ಭಕೋಶದ ಬಾಯಿ, ಇದಕ್ಕೆ ಕ್ಯಾನ್ಸರ್ ಬರೋದ್ರಿಂದ ಅದನ್ನ ಸರ್ವೈಕಲ್ ಕ್ಯಾನ್ಸರ್ ಅಂತಾರೆ. ಈ HPV ವ್ಯಾಕ್ಸಿನ್ಗೂ ಅದಕ್ಕೂ ಏನ್ ಕನೆಕ್ಷನ್ ಅಂತ ಹೇಳಿದ್ರೆ, ಸರ್ವೈಕಲ್ ಕ್ಯಾನ್ಸರ್ ತುಂಬಾ ರೀಸನ್ಸ್ ಇಂದ ಬರುತ್ತೆ. ಆದ್ರೆ ಒಂದು ಮೇಜರ್ ರೀಸನ್ 90% ಕೇಸಸ್ ಅಲ್ಲಿ HPV ವೈರಸ್ ಇನ್ಫೆಕ್ಷನ್ ಇಂದ ಆಗೋದು. ಅದಕ್ಕೆ ಈ ವ್ಯಾಕ್ಸಿನ್ ತಗೊಂಡಾಗ ಅದ್ರ ಕಾಂಪ್ಲಿಕೇಶನ್ಸ್ ಕಡಿಮೆ ಆಗುತ್ತೆ, ಸರ್ವೈಕಲ್ ಕ್ಯಾನ್ಸರ್ ಬರೋದನ್ನ ಕೂಡ ಪ್ರಿವೆಂಟ್ ಮಾಡುತ್ತೆ. ಯಾರ್ಯಾರಿಗೆ ಕೊಡ್ಬೋದು? ಈಗ ಗವರ್ಮೆಂಟ್ ಫ್ರೀ ಆಗಿ ಕೊಡ್ತಾ ಇದೆ, ಸೊ ಎಲ್ಲರೂ ತಗೊಳ್ಳೋದು ಒಳ್ಳೇದು. ಯಾಕೆ ಫ್ರೀ ಆಗಿ ಕೊಡ್ತಿದೆ ಅಂದ್ರೆ, ಅಷ್ಟು ಸರ್ವೈಕಲ್ ಕ್ಯಾನ್ಸರ್ ಪೇಷಂಟ್ಸ್ ಜಾಸ್ತಿ ಆಗ್ತಿದ್ದಾರೆ ಅನ್ನೋದಕ್ಕೆ ಗವರ್ಮೆಂಟ್ ಕಡೆಯಿಂದ ತುಂಬಾ ಒಳ್ಳೆ ಇನಿಷಿಯೇಟಿವ್ ಇದು. ಸೊ ನಿಮ್ ಮಕ್ಕಳಿಗೆ, ಸ್ಕೂಲಲ್ಲಿ ಓದ್ತಾ ಇರೋ ಮಕ್ಕಳಿಗೆ, 9 ರಿಂದ 14 ವರ್ಷ ವಯಸ್ಸಿರೋರಿಗೆ ಫ್ರೀ ಆಗಿ ಎಲ್ಲಾ ಗವರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲೂ ಕೊಡ್ತಿದ್ದಾರೆ. ದಯವಿಟ್ಟು ತಗೊಳ್ಳಿ. 1 ಡೋಸ್ ತಗೊಂಡ್ರು ಸಾಕು. ಕೆಲವರಿಗೆ 2 ಡೋಸ್ ತನಕನೂ ತಗೊಳ್ಳಿ ಅಂತ ಹೇಳ್ತಾರೆ. ಪರವಾಗಿಲ್ಲ, 1 ಡೋಸ್ ತಗೊಂಡ್ರು ಇಟ್ ವಿಲ್ ಹೆಲ್ಪ್ ಯು. ಅದೇ ದೊಡ್ಡವರಿಗೆ 2 ರಿಂದ 3 ಡೋಸ್ ತಗೊಳ್ಳೇಬೇಕಾಗತ್ತೆ. 0, 2 ಮತ್ತೆ 6 ಅಂತ ಹೇಳ್ತೀವಿ. ಆ ತರ ಅಂದ್ರೆ 2ನೇ ತಿಂಗಳು 6ನೇ ತಿಂಗಳು ಇದು ಗಂಡ್ಮಕ್ಳಿಗೆ ಕೂಡ ಕೊಡ್ಸಿದ್ರೆ ಒಳ್ಳೇದು. ಅವ್ರಿಗೂ 45 ವರ್ಷವರೆಗೂ ತಗೊಳ್ಬಹುದು ಗಂಡ್ಮಕ್ಳು ಕೂಡ. ಯಾಕೆ ಗಂಡ್ಮಕ್ಳಿಗೆ ಕೊಡ್ಬೇಕು? ಅವ್ರಿಗೆ ಸರ್ವಿಕ್ಸ್ ಇಲ್ವಲ್ಲ ಅಂತ ಹೇಳಿದ್ರೆ, ಗುದದ್ವಾರದ ಕ್ಯಾನ್ಸರ್ ಕೂಡ ಪ್ರಿವೆಂಟ್ ಆಗತ್ತೆ, ಪಿನೈಲ್ ಕ್ಯಾನ್ಸರ್ ಪ್ರಿವೆಂಟ್ ಆಗತ್ತೆ, ಆಮೇಲೆ ಈವನ್ ಬಾಯಿ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್ ಮತ್ತೆ ಗಂಟ್ಲು ಕ್ಯಾನ್ಸರ್ ಕೂಡ ಪ್ರಿವೆಂಟ್ ಆಗುತ್ತೆ. ಇದ್ರ ಜೊತೆಲಿ ಈವನ್ ವೈರಲ್ ವಾಟ್ಸ್ ಅಂತ ಹೇಳ್ತೀವಿ, ಗುಪ್ತಾಂಗದಲ್ಲಿ ವಾಟ್ಸ್ ಬರೋದು HPV ವೈರಸ್ ಇಂದ, ಅದು ಕೂಡ ಪ್ರಿವೆಂಟ್ ಆಗತ್ತೆ. ಯಾವ ಇಂಜೆಕ್ಷನ್ ತಗೊಳ್ಬೇಕು? ಗಾರ್ಡಸೆಲ್ ಅನ್ನೋದು ಈಗ ಗವರ್ಮೆಂಟ್ ಕೊಡ್ತಿದ್ದಾರೆ. ಅದು ತುಂಬಾ ಒಳ್ಳೆ ವ್ಯಾಕ್ಸಿನ್ ಕೂಡ. 4 ತರದ ವೈರಸ್ ನ ಅದು ಪ್ರಿವೆಂಟ್ ಮಾಡುತ್ತೆ. ಸೊ ಇದನ್ನ ತಗೊಳ್ಳಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರ್ಬೋದು. ಹಾಗಿದ್ರೆ ನನ್ನ ಫಾಲೋ ಮಾಡಿ. ನಾನು ಡಾಕ್ಟರ್ ಅರ್ಚನಾ ಕಾರ್ತಿಕ್, ಹೋಮ್ ಕೇರ್ ಫರ್ಟಿಲಿಟಿ ರಿಸರ್ಚ್ ಸೆಂಟರ್ ಇಂದ.